ದಲ್ಲಿ ನುಂಗಿ ಹಾಕಿದಂತಹ ಹಣವೆಲ್ಲ ಎಲ್ಲಿಗೆ ವರ್ಗಾವಣೆ ಆಯಿತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಏನಾಗಿತ್ತು, ವಾಲ್ಮೀಕಿ ನಿಗಮದಲ್ಲಿ ನುಂಗಿದಂತಹ ಹಣ ಈಗ ಎಲ್ಲಿ ಹೋಯಿತು, ಏನಾಯ್ತು, ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಮೊದಲು ಫೇಕ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗ್ತಾ ಇತ್ತು, ಬಳಿಕ ಬ್ಯಾಂಕ್ನಿಂದ ಹಣ ತೆಗಿತಾ ಇದ್ದಂತಹ ಖದೀಮರು ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಹಣದಿಂದ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ರಂತೆ ಈ ಖದೀಮರು. ತನಿಖೆಯಲ್ಲಿ ಚಿನ್ನದ ಸೀಕ್ರೆಟ್ ಅನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. 12ರಿಂದ 20 ಕೆಜಿಯವರೆಗೂ ಗೋಲ್ಡ್ ಇರೋದ್ರ ಬಗ್ಗೆ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಖದೀಮರು. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೇ 1 ಇಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನೀಡ್ತಾ ಬಂದಿದೆ. ಇಲ್ಲಿಯವರೆಗೂ ಆ ಹಣ ಏನಾಯ್ತು ಅನ್ನುವಂತಹ ಪ್ರಶ್ನೆಗೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಉತ್ತರ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ. ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಮಾದೇಶ್, ಈ ಒಂದು ಅಕ್ರಮ ಹಣ ವರ್ಗಾವಣೆ ಏನಾಯ್ತು ವಾಲ್ಮೀಕಿ ನಿಗಮದ್ದು ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಕಾಡುವಂಥದ್ದು. ಎಲ್ಲಿ ಹೋಯ್ತು ಅಂತ ನೋಡಿದ್ರೆ ತನಿಖೆಯಲ್ಲಿ ಚಿನ್ನಾಭರಣವನ್ನ ನಾವು ಖರೀದಿ ಮಾಡಿದ್ದೀವಿ ಅಂತ ಬಾಯ್ಬಿಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿಯವರೆಗೂ ಎಷ್ಟು ಚಿನ್ನಾಭರಣವನ್ನ ಖರೀದಿ ಮಾಡಿದ್ದಾರೆ, ತನಿಖೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ ಅಂತ? ರಮ್ಯ, ನಿಜಕ್ಕೂ ಕೂಡ ಈ ಒಂದು ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಿದೆ. ಈಗಾಗಲೇ 7 ಜನರನ್ನ ಬಂಧಿಸಿರುವಂಥ SIT ಅಧಿಕಾರಿಗಳು ತೀವ್ರ ತನಿಖೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೈದರಾಬಾದ್ ಮೂಲದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ ಮೇಲೆ ಒಂದಷ್ಟು ಸ್ಫೋಟಕ ವಿಚಾರಗಳು ಪತ್ತೆಯಾಗ್ತಿದೆ. ಜೊತೆಗೆ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೂಡ ಸೀಸ್ ಮಾಡಿರುವಂತ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 13 ಕೋಟಿಗೂ ಕೂಡ ಅಧಿಕ ಹಣವನ್ನ ಸೀಸ್ ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಆ ಒಂದು ವರ್ಗಾವಣೆ ಆದಂತಹ ಹಣವನ್ನ ಯಾವ ರೀತಿ ಅವರು ಡ್ರಾ ಮಾಡ್ತಾರೆ, ಮತ್ತೆ ಎಲ್ಲಿ ಇಟ್ಕೊಳ್ತಾರೆ, ಎಲ್ಲ ಕ್ಯಾಶ್ಗಳನ್ನ ಏನ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಇತ್ತು. ಆ ಒಂದು ನಿಟ್ಟಿನಲ್ಲೂ ಕೂಡ SIT ಟೀಮ್ ತನಿಖೆ ನಡೆಸುವಂತ ಕೆಲಸವನ್ನು ಮಾಡಿತ್ತು. ಈ ವೇಳೆ ಒಂದು ಸ್ಫೋಟಕ ವಿಚಾರ ಇಲ್ಲಿ ಹೊರಗಡೆ ಬಂದಿದೆ. ಅಂದ್ರೆ ಏನಂತಂದ್ರೆ ಇವರು ಕ್ಯಾಶ್ ಅನ್ನ ಇಟ್ಕೊಳ್ಳೋದ ಬದಲು ಅದನ್ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡ್ತಿದ್ರು. ಅಂದ್ರೆ ಗೋಲ್ಡ್ ಕಾಯಿನ್ಗಳನ್ನ ಖರೀದಿ ಮಾಡಿ ಅವುಗಳನ್ನ ಕೆಜಿ ಗಟ್ಟಲೆ ಸ್ಟೋರ್ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ರು ಆರೋಪಿಗಳು ಅನ್ನುವಂಥದ್ದು ತನಿಖೆ ವೇಳೆ ಈಗಾಗಲೇ ಗೊತ್ತಾಗಿದೆ. ಸುಮಾರು 15ರಿಂದ 20 ಕೆಜಿಯಷ್ಟು ಗೋಲ್ಡ್ಗಳು ಅವರು ಸ್ಟೋರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ SIT ಅಧಿಕಾರಿಗಳಿಗೆ ಈಗಾಗಲೇ ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ತೀವ್ರ ವಿಚಾರಣೆ ನಡೆಸಲಾಗ್ತಿದೆ. ಈಗಾಗಲೇ ಆ ಗೋಲ್ಡ್ ಅನ್ನ ಇವರು ಎಲ್ಲಿ ಖರೀದಿ ಮಾಡಿದ್ದಾರೆ, ಏನು ಎಲ್ಲಿಟ್ಟಿದ್ದಾರೆ, ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹೈದರಾಬಾದ್ನಲ್ಲೂ ಕೂಡ ಒಂದು ಟೀಮ್ ತನಿಖೆ ನಡೆಸುವಂತ ಕೆಲಸವನ್ನ SIT ಟೀಮ್ ಮಾಡ್ತಿದೆ. ಜೊತೆಗೆ ಆರೋಪಿಗಳ ಬಳಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ಬಾಯಿ ಬಿಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವರ ಕಾಂಟ್ಯಾಕ್ಟ್ ನಲ್ಲಿ ಇನ್ನೂ ಕೂಡ ಸಾಕಷ್ಟು ಜನ ಇದೆ. ಅಂದ್ರೆ ಇದು ಒಂದು ಸಿಂಡಿಕೇಟ್ ಆಗಿ ಈ ಒಂದು ಅಕ್ರಮ ಕೇಸನ್ನ ಮಾಡ್ತಿದ್ರು ಅನ್ನೋಂಥದ್ದು ಗೊತ್ತಾಗಿದೆ. ಸದ್ಯಕ್ಕೆ ತನಿಖೆಯನ್ನ ಮುಂದುವರಿಸಲಾಗಿದೆ. ರಮ್ಯಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಾದೇಶ್.